ನಾನೇನಾದ್ರೂ ಈ ಮದುವೆಗೆ ಬಂದಿಲ್ಲ ಅಂದ್ರೆ ಬಹುಶಃ ಬಹಳ ದೊಡ್ಡ ತಪ್ಪು ಮಾಡಿಬಿಡ್ತಾ ಇದ್ದೆ. ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ರವಿ ಬೆಳಗೆರೆಯ ನಮಸ್ಕಾರ. ವೃತ್ತಿಯಿಂದ ನಾನೊಬ್ಬ ಪತ್ರಕರ್ತ. ಬರವಣಿಗೆ ನನ್ನ ಫಸ್ಟ್ ಲವ್. ಉಳಿದ ಹಾಗೆ ಟಿವಿ ಹಾಗೂ ರೇಡಿಯೋದಲ್ಲಿ ಮಾತಾಡ್ತೇನೆ. ಕಾರ್ಗಿಲ್ನಲ್ಲಿ ಯುದ್ಧ, ಗುಜರಾತ್ನಲ್ಲಿ ಭೂಕಂಪ, ಒರಿಸ್ಸಾದಲ್ಲಿ ಚಂಡಮಾರುತ, ಆಫ್ಘಾನಿಸ್ತಾನದಲ್ಲಿ ಸಮರ, ಹೀಗೆ ಎಲ್ಲೆಲ್ಲಿ ಮನುಷ್ಯ ಸಂಕುಲ ಸಂಕಟಕ್ಕೆ ಬಿತ್ತೋ ಅಲ್ಲಿಗೆಲ್ಲ ಹೋಗಿ ಮಾನವನ ಆರ್ತನಾದವನ್ನ ಕೇಳಿಸ್ಕೊಂಡು ಬಂದು ಪ್ರಪಂಚಕ್ಕೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಉಗಾಂಡಾ, ಕೀನ್ಯಾ, ಕಾಂಗೋ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ತಜಿಕಿಸ್ತಾನ್, ಪಾಕಿಸ್ತಾನ್ ಮುಂತಾದ ವಿಲಕ್ಷಣ ದೇಶಗಳಲ್ಲಿ ಬರಿಗಾಲ ಫಕೀರ್ನ ಹಾಗೆ ಅಡ್ಡಾಡಿ ಬಂದವನು ನಾನು. ನನ್ನ ಹತ್ರಕ್ಕೆ ತುಂಬಾ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಬದುಕಿನ 108 ಅಚೀವ್ಮೆಂಟ್ಗಳೆಲ್ಲ ಹೊಸ್ತಲಲ್ಲಿ ನಿಂತವರು ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನೋ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಒಬ್ಬ ಹುಡುಗ 18ರ ಅಂಗಮ್ಯಾನ್ ನನ್ನ ಶ್ರದ್ಧೆಯಿಂದ ಕೇಳ್ತಾನೆ, ಸರ್ ದುಡ್ಡು ಮಾಡಬೇಕು, ಹೇಗೆ? ತುಂಬಾ ದುಡ್ಡು ಮಾಡಬೇಕು ನಾನು. ಉಪೇಂದ್ರನ ಮನೆ ಪಕ್ಕ ಇರತಕ್ಕಂಥ ಬಿಗ್ ಬಜಾರ್ ಕಟ್ಟಡದ ಮೇಲೆ ಹತ್ತಿ ಅವನ ನೋಡುವ ಸಲುವಾಗಿ ಆಯಾ ತಪ್ಪಿ ಕಾಲು ಜಾರಿ ಬಿದ್ದು ಸತ್ತೋಗ್ಬಿಟ್ರೆ ಅವನ ಹತ್ರ ಒಂದು ಡೈರಿ ಇರುತ್ತೆ. ಆ ಡೈರಿ ತೆಗೆದು ನೋಡಿದ್ರೆ ಅವನ 3 ಅಂಶಗಳನ್ನ ಬರೆದುಕೊಂಡಿದ್ದಾನೆ. ನಾನು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಹಾಕಬೇಕು ಅಂದ್ರೆ ಹೇಗೆ ಅದನ್ನು ಬರೆದುಕೊಂಡಿದ್ದು, ನಾನು ವಿಜಯ ಸಂಕೇಶ್ವರ ತರ ದುಡ್ಡು ಮಾಡಬೇಕು, ಉಪೇಂದ್ರ ತರ ಪಾಪ್ಯುಲಾರಿಟಿ ಹಾಕಬೇಕು, ರವಿ ಬೆಳಗೆರೆ ತರ ಯಶಸ್ಸು ಕಾಣಬೇಕು ಅಂತ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ನಾನು ಸ್ವಲ್ಪ ಬೇಗ ಬಂದಿರೋದ್ರಿಂದ ನೀವು ಯಾರ ಹತ್ರನೋ ಮಾತಾಡ್ತಾ ಇದ್ರಿ, ಬಟ್ ನಂಗೆ ಅಲ್ಲಿ ಒಂದು ಬುಕ್ ಸಿಕ್ತು. ಆ ಬುಕ್ ತಗೊಂಡು ನಾನು ಓದೋದಕ್ಕೆ ಶುರು ಮಾಡಿದೆ. ಏನಿದೆ ನೋಡೋಣ ಅಂತ ಪ್ರಾರಂಭದಲ್ಲಿ ನಿಮ್ಮ ಅಕ್ಷರಗಳಿಗೆ ಗೊತ್ತಾಗ್ತಿದೆ ಬರ್ದಿರೋ ಅಂಥದ್ದು. ಸೊ ಬರೆಯೋ ಹವ್ಯಾಸ ಹೇಗೆ, ಜೊತೆಗೆ ಯಾವ ಇಯರ್ ನೋಡಿ ಡೈರಿ? ಯಾವ ಇಯರ್? 2008 ಅಂತ ಇದೆ ಗುರುಗಳೇ. ತುಂಬಾ ಹಳೆ ಡೈರಿ. ಸೊ ಏನಿರ್ಬೋದು ನೋಡೋಣ, ಏನಾದರೂ ಸಿಗುತ್ತಾ ಅಂತ ನಾನು ನೋಡುವಾಗ ನಿಮಗೆಲ್ಲ ರವಿ ಬೆಳಗೆರೆ ಅವರ ನಮಸ್ಕಾರಗಳು, ನಾನೊಬ್ಬ ಪತ್ರಕರ್ತ, ಈ ಥರದ್ದೆಲ್ಲ ಇದೆ. ಈ ಥರ ಇದೆ ಫುಲ್ಲೂ ತುಂಬ ಇದೆ ಗುರುಗಳೇ ಇದರಲ್ಲಿ. ಸೊ ಹೆಂಗೆ ಇದು ಒಂದು ಅಭಿರುಚಿ ನಿಮಗೆ ಬರೆಯುವಂಥದ್ದು, ಅಥವಾ ಅವ್ರ ಫ್ಯಾನಾ ನೀವು, ಅಥವಾ ಹೇಗಿದು ಮೈಂಡ್ ಬಂತು ಗುರುಗಳೇ ಬರೀಬೇಕು ಅಂತ? ಅದೇನು ಅಂದರೆ ನನಗೆ ಅಭಿಮಾನ ಎಲ್ಲಿಂದ ಎಲ್ಲಿಗೆ ಅಂತಂದರೆ, ಒಳ್ಳೇದು ಯಾವುದಿದ್ರು ಆಮೇಲೆ ಆತನ ವಾಯ್ಸ್ ತುಂಬ ಚೆನ್ನಾಗಿದೆ, ಒಂದು ರೀತಿ ಅಟ್ರಾಕ್ಟ್ ಮಾಡುತ್ತೆ. ನನಗೊಂದು ಫಂಕ್ಷನ್ಗೆ ಅವರು ಕರೆದಿದ್ದು ಸಂಸಾ ಬಯಲು ರಂಗಮಂದಿರ ಅಂತೇಳಿ ಒಂದು ಫಂಕ್ಷನ್ ಇತ್ತು. ಅಲ್ಲಿಗೆ ನಾನು ಹೋದಾಗ ನನಗೆ ಬಹಳಷ್ಟು ಆಮೇಲೆ ಆತಿರಾದದ್ದಾಗಿರ್ಬೋದು, ಇನ್ನೊಂದು ಯಾಕೋ ಆತನ ಹೊಸ ಪದಗಳಿದಾವಲ್ಲ ನನಗೆ ಭಾಳ ಇಷ್ಟ ಹಿಡಿಸಿಬಿಡ್ತು. ಆಮೇಲೆ ಓ ಮನಸ್ಸೆ ಅಂತ ಒಂದು ಕ್ಯಾಸೆಟ್ ಮಾಡಿದ್ರು. ಅದ್ರ ಕೆಲವೊಂದು ಅಂಶಗಳನ್ನ ಅದರಲ್ಲಿ 2008ರಲ್ಲಿ ಬರೆದಿಟ್ಟಿರೋಂಥ ವಿಷಯ. ನೀವು ಬಹುಶಃ ನಾನು ಹೇಳಿದ್ರೆ ಅನ್ಕೊತೀನಿ, ಆದರೂ ನಾನು ಓದು ಅಂದರೆ ನಾನು ಓದ್ತೀನಿ. ಖಂಡಿತ ಗುರುಗಳೇ, ನಿಮ್ಮ ಧ್ವನಿ ಕೂಡ ಕೇಳೋಣ. ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಏನಂದರೆ ನಾನು ಸ್ವಲ್ಪ ಈ ಅವ್ರದ್ದೇ ದಾಟಿಲ್ಲಿ ಮಾತಾಡೋಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೋ ಒಂದು ಕನ್ನಡದಲ್ಲಿ ಮದುವೆ ಮಾಡ್ತಾಯಿದ್ವಿ. ಕನ್ನಡದಲ್ಲಿ ಮದುವೆ ಮಾಡೋ ಸಂದರ್ಭದಲ್ಲಿ ಈ ರಾಜ್ಕುಮಾರ್ ಅವರು ಬಂದಿದ್ದರು. ರಾಜ್ಕುಮಾರ್ ಬಂದದ್ದು ಅಂತಂದ್ರೆ ಲೆಕ್ಕ ಮಾಡಿಕೊಡಿ, ಅವ್ರು ಚೆನ್ನಾಗಿ ನಡೀತಾ ಇದ್ರು. ನಾನು ಹೇಳ್ತಾ ಇರೋದು 99 or 2000 ಅನ್ಕೊತೀನಿ. ಆ ಸಂದರ್ಭದಲ್ಲಿ ಈ ಕನ್ನಡದಲ್ಲಿ ಮದುವೆ, ನೀವು ಸಂಸ್ಕೃತದಲ್ಲಿ ಮದುವೆ ಎಲ್ಲ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದನ್ನೆಲ್ಲ ತುಂಬ ಕೂತ್ಕೊಂಡು ಗಮನಿಸಿದ್ರು. ಆ ಸಪ್ತಪದಿ ಆದಮೇಲೆ ಆ ಒಂದು ಕಲ್ಲು ಇರುತ್ತೆ, ಕಲ್ಲಿನ ಮೇಲೆ ಅದು ಸ್ವಲ್ಪ ಚುಚ್ಚುತ್ತೆ ಕಲ್ಲದು. ಆ ತರಹದ ಕಲ್ಲು ಮೇಲೆ ಈ ವಧುವಿನ ಕಾಲನ್ನು ಇಡಿಸ್ತೀವಿ. ಆವಾಗ ಆ ವಧು ಹೇಳಬೇಕು, ಓ ನನ್ನ ನಲ್ಲ ಒತ್ತುವುದು ಚುಚ್ಚುವುದು ಈ ಕಲ್ಲು. ಹಂಗೆ ಓ ನನ್ನ ನಲ್ಲ ಈ ಕಲ್ಲು, ನಲ್ಲ ಈ ಕಲ್ಲು, ಒತ್ತುವುದು ಚುಚ್ಚುವುದು ಈ ಥರದ ಕಲ್ಲು. ಅದುವೇ ಸಂಸಾರದ ಗುಟ್ಟು, ಸ್ವಲ್ಪ ಹಿಂದೆ ತೆರೆಸು, ನಿನ್ನ ಪಾದನ ಸ್ವಲ್ಪ ಹಿಂದಕ್ಕೆ ತೆಗೆ, ಹೀಗೆ ಮಂತ್ರ ಸ್ಟಾರ್ಟ್ ಆಗ್ತದೆ. ಅದನ್ನೆಲ್ಲ ಗಮನಿಸ್ತಾ ಇದ್ದರು. ಆವಾಗ ರಾಜ್ಕುಮಾರ್ ಅವರು ಹೇಳಿದ್ದನ್ನು ನಾನು ಸ್ವಲ್ಪ ಹಾಗೆ ಹೇಳೋದಾದರೆ, ನಾನೇನಾದರೂ ಈ ಮದುವೆಗೆ ಬಂದಿಲ್ಲ ಅಂದರೆ
ಬಹುಶಃ ಬಹಳ ದೊಡ್ಡ ತಪ್ಪು ಮಾಡಿಬಿಡ್ತಾ ಇದ್ದೆ. ಓ ಗುರುಗಳೇ, ಸೂಪರ್. ಹೀಗೆ ಮಾತಾಡ್ತಾರೆ. ಬಹುಶಃ ನಾನೊಂದು 10 ಜನದಾಗೆ ಮಾತಾಡ್ತೀನಿ, ಗೊತ್ತಿಲ್ಲ, ಅದು ಬಂದ್ಬಿಡುತ್ತೆ ನನಗೆ. ಆಮೇಲೆ ಕಲ್ಪನಾ ಅವ್ರು ಮಾತಾಡೋದು ಕೂಡ ಅಷ್ಟೇ, ಸೇಮ್ ಮಾತಾಡ್ತಿದ್ದೆ, ಗೊತ್ತಿಲ್ಲ. ಆಮೇಲೆ ನಾನು ಯಾವಾಗ ಮೆಡಿಟೇಷನ್ ಪೂರ್ಣ ಹೊರಟೋದ್ನೋ ಮರ್ತೋಯ್ತದೆ ಎಲ್ಲ. ಹಾಗೆ ಇದನ್ನು ನಾನು ಬರೆದದ್ದು ಬಹುಶಃ ನನಗೊಂದು ಹೇಳ್ತೀನಲ್ಲ, ನಾನು ಮಾತಾಡೋದಕ್ಕಿಂತಲೂ ಬಹಳ ಹೆಚ್ಚಿನ ಅಭಿರುಚಿ ರೈಟಿಂಗ್. ಬರೆಯೋ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆ ಪದಗಳು ಬರ್ತವೆ. ಈಗ ಯಾರಾದರೂ ನಮ್ಮ ಹುಡುಗರುಗಳು ಈಗ ಟೆಂಪಲ್ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇನ್ವಿಟೇಷನ್ ಮಾಡಿಸ್ಬೇಕಾದ್ರೆ ಹತ್ರ ಬರ್ತಾರೆ, ಅದು ರೈಮಿಂಗ್ ಹಾಕಿ ತಕ್ಷಣ ಅದನ್ನು ಬರೆಯುವಂಥದ್ದು ಹವ್ಯಾಸ ನನಗೆ. ಹಾಗಾಗಿ ಇದನ್ನು ಬಹುಶಃ 1-2 ನಿಮಿಷದಲ್ಲಿ ಓದೋ ಪ್ರಯತ್ನ ಮಾಡ್ತೀನಿ. ರವಿ ಬೆಳಗಾರದು ನನ್ನದಲ್ಲ, ಬಹಳ ಖುಷಿ ನನಗೆ, ಸಂತೋಷ ನನಗೆ, ಅಭಿಮಾನ ಇದೆ, ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ. ನಾನು ಹೇಗೆ ತಗೊಳ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ ಇದನ್ನು 2 ಇರ್ತವೆ, ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್. ನಾನು ಪ್ರೊಫೆಷ್ನಲ್ ತಗೊಳ್ತೇನೆ, ಅವರ ಪರ್ಸ್ನಲನ್ನು ನಾನು ಅವರಿಗೆ ಬಿಡುವಂಥದ್ದು. ಅದರ ವ್ಯಕ್ತಿಗತವಾಗಿ ನೋಡೋದಾದರೆ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ. ಅವರ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಬಹಳ ಸಲ ನಾನು ಓದಿರೋವಂಥದ್ದನ್ನು ಗಮನಿಸಿದ್ರೆ, ಓ ಮನಸ್ಸು ಅನ್ನೋದು ನಾನು ಮನಸ್ಸೊಳಗೆ ಕೂತ್ಕೊಂಡ್ಬಿಡ್ತು. ಆ ಓ ಮನಸ್ಸು ಇಲ್ಲಿ ಕೂತ್ಕೊಳ್ತಲ್ಲ, ಆ ಸಂದರ್ಭ ಕೆಲವೊಂದು ಬರೆದೆ ನಾನು. ಬಹುಶಃ ನಾವೆಲ್ಲ ಮಧ್ಯದಲ್ಲಿ ಹೇಳಿರ್ತೀನೇನೋ, ಆದರೆ ಇದು ಓದೋ ಪ್ರಯತ್ನವನ್ನು ಮಾಡ್ತೀನಿ. ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ರವಿ ಬೆಳಗೆರೆಯ ನಮಸ್ಕಾರಗಳು. ವೃತ್ತಿಯಿಂದ ನಾನೊಬ್ಬ ಪತ್ರಕರ್ತ, ಬರವಣಿಗೆ ನನ್ನ ಫಸ್ಟ್ ಲವ್. ಉಳಿದ ಹಾಗೆ TV ಹಾಗೂ ರೇಡಿಯೋದಲ್ಲಿ ಮಾತಾಡ್ತೀನಿ, ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ, ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಹಾಗೊಂದು ಹೀಗೊಂದು ಪಾತ್ರ ಮಾಡ್ತಾ ಇರ್ತೀನಿ. ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ನಡೆಸ್ತೀನಿ. ಕಾರ್ಗಿಲ್ನಲ್ಲಿ ಯುದ್ಧ, ಗುಜರಾತ್ನಲ್ಲಿ ಭೂಕಂಪ, ಒರಿಸ್ಸಾದಲ್ಲಿ ಚಂಡಮಾರುತ, ಆಫ್ಘಾನಿಸ್ತಾನದಲ್ಲಿ ಸಮರ, ಹೀಗೆ ಎಲ್ಲೆಲ್ಲಿ ಮನುಷ್ಯ ಸಂಕಟಕ್ಕೆ ಬಿತ್ತೋ ಅಲ್ಲಿಗೆಲ್ಲ ಹೋಗಿ ಮಾನವನ ಆರ್ತನಾದವನ್ನು ಕೇಳಿಸ್ಕೊಂಡು ಬಂದು ಪ್ರಪಂಚಕ್ಕೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಉಗಾಂಡ, ಕೀನ್ಯಾ, ಕಾಂಗೋ, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್, ತಜಿಕಿಸ್ತಾನ್, ಪಾಕಿಸ್ತಾನ್ ಮುಂತಾದ ವಿಲಕ್ಷಣ ದೇಶಗಳಲ್ಲಿ ಬರಿಗಾಲ ಫಕೀರ್ನ ಆಗಿ ಅಡ್ಡಾಡಿ ಬಂದವನು ನಾನು. 30-35 ಪುಸ್ತಕ ಬರೆದಿದ್ದೀನಿ. ಪರಮಗುರು ಖುಷ್ವಂತ್ ಸಿಂಗ್, ತೆಲುಗು ಲೇಖಕ ಗುಡಿಪಾಟು ವೆಂಕಟಾಚಲಂ, ಕನ್ನಡದ ಸತ್ಯಕಾಮ, ಪಾವೆಂ ಆಚಾರ್ಯರು, ಪತ್ರಕರ್ತರಾದ ಕೆ ಶ್ಯಾಮರಾಯರು ಇವರೆಲ್ಲ ನನ್ನ ಗುರುಗಳು. ಇವರೆಲ್ಲರಿಂದಲೂ ಪ್ರಭಾವಕ್ಕೆ ಒಳಗಾದವನು ನಾನು. ನನಗೆ ಹಾಡು ಅಂದರೆ ತುಂಬ ಇಷ್ಟ. ಮುಖೇಶ್ ಅಂದರೆ ಮತ್ತು ಇಷ್ಟ. ಸಿನಿಮಾ ಹಾಡು, ಭಾವಗೀತೆ, ಶಾಸ್ತ್ರೀಯ ಸಂಗೀತ, ಘಜಲ್, ಇನ್ಸ್ಟ್ರೂಮೆಂಟಲ್ ಎಲ್ಲ ಕೇಳ್ತಾ ಮೈಮರೆಯ ಸೆಂಟಿಮೆಂಟಲ್ ಫೆಲೋ ನಾನು. ಎಲ್ಲೇ ಸಂಗೀತ ಕೇಳಿದರೂ ಕೇಳುಗರಿಗೆ ಕೇಳಿಸೋ ಹುಚ್ಚು. ಓದಿದ ಒಳ್ಳೆಯ ಪುಸ್ತಕದೊಳಗಿನ ಸಂಗೀತಗಳನ್ನು ನನ್ನ ಸಾವಿರಾರು ಲಕ್ಷಾಂತರ ಅಪರಿಚಿತರ ಓದುಗರೊಂದಿಗೆ, ಕೇಳುಗರೊಂದಿಗೆ, ವೀಕ್ಷಕರೊಂದಿಗೆ ಶೇರ್ ಮಾಡಿಕೊಳ್ಳುವ ಹುಚ್ಚು. ಬದುಕು ನನ್ನ ಪಾಲಿನ ಬೆಸ್ಟ್ ಟೀಚರ್. ಅದು ಕಲಿಸಿದ ಪಾಠಗಳನ್ನು ಕಲಿತು 48 ವರ್ಷಗಳ ನಡೆದು ಬಿಟ್ಟೆ. ಅದು ಕಲಿಸಿದ ಪಾಠಗಳನ್ನು, ಸೂತ್ರಗಳನ್ನು ಧ್ವನಿಮುದ್ರಕ್ಕೆ ಮನಸ್ಸೆ. ನನ್ನ ಹತ್ತಿರಕ್ಕೆ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಬದುಕಿನ 108 ಅಚೀವ್ಮೆಂಟ್ಗಳೆಲ್ಲ ಹೊಸ್ತಿಲಲ್ಲಿ ನಿಂತವರು ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನೋ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಅವರ ಕಣ್ಣುಗಳಲ್ಲಿನ ಉತ್ಸಾಹ, ಮುಖದಲ್ಲಿನ ಅಮಾಯಕತೆ, ತೋಳುಗಳಲ್ಲಿನ ಆರೋಗ್ಯ, ಆರೋಗ್ಯದೊಳಗಿನ ಉನ್ಮಾದಗಳನ್ನೇ ಪ್ರೀತಿಯಿಂದ ಗಮನಿಸ್ತೇನೆ. ಹೀಗೆ ಅವರು ಹೇಳಿಕೊಂಡು ಹೋಗುವಂಥನ್ನ. ಒಬ್ಬ ಹುಡುಗ 18ರ ಹ್ಯಾಂಗ್ ಮ್ಯಾನ್ ನನ್ನ ಶ್ರದ್ಧೆಯಿಂದ ಕೇಳ್ತಾನೆ. ಯಾರೋ ಒಂದು ಹುಡುಗ ಬಂದು ಅವ್ರನ್ನ ಕೇಳೋದು, ಸರ್ ನಾನು ದುಡ್ಡು ಮಾಡಬೇಕು ಹೀಗೆ ಅಂತ. ಆಗ ಅವ್ರದ್ದೇ ಆಗಿರೋವಂಥದ್ದು ಕೆಲವು ಪದಗಳು ಎಷ್ಟು ಚೆನ್ನಾಗಿ ಇರ್ತವೆ. ಕೆಲಕಂದ್ರೆ ಒಬ್ಬ ಹುಡುಗ ದುಡ್ಡು ಮಾಡಬೇಕು ಸರ್ ಹೇಗೆ ಅಂತ ಕೇಳಿದ್ರೆ ಅವ್ರು ಹೇಳೋವಂಥದ್ದು ಎಷ್ಟಿರುತ್ತೆ ಅಂತಂದರೆ, ಒಬ್ಬ ಹುಡುಗ 18ರ ಹ್ಯಾಂಗ್ಮ್ಯಾನ್ ನನ್ನ ಶ್ರದ್ಧೆಯಿಂದ ಕೇಳ್ತಾನೆ, ಸರ್ ದುಡ್ಡು ಮಾಡಬೇಕು ಹೇಗೆ, ತುಂಬ ದುಡ್ಡು ಮಾಡಬೇಕು ನಾನು. ಆ ಹುಡುಗನನ್ನೇ ನಾನು ಪ್ರೀತಿಯಿಂದ ಗಮನಿಸ್ತೀನಿ. ಅಂದರೆ ಅವನು ಕೇಳೋದು ಪ್ಲಸ್ ಅವನ ವಯಸ್ಸು, ಅವನು ಮಾತಾಡೋ ಮಾತುಗಳು, ಅವನ ಶಬ್ದಗಳು ಹೇಗೆ ಬರ್ತವೆ ಅಲ್ಲಿ ಕಂಡುಹಿಡಿಬೋದು. ಇವನು ಯಾವುದ್ರಲ್ಲಿ ಮಾಡ್ತಾನೆ ಏನು, ಆಮೇಲೆ ಅವನು ನಾವೇನು ಸಜೆಷನ್ ಕೊಡ್ಬೋದು, ಇವೆಲ್ಲ ಮಾಡ್ತಿದ್ದರು ಅವರು. ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟಿದ್ರು. ಆಮೇಲೆ ಕೆಲವೊಂದು ರೇಡಿಯೋದಲ್ಲಿ ಅವ್ರ ರಾಶಿಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಕೆಲವೊಂದು ರಾಶಿಗಳು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ. ಯಾವುದೋ ಬಹುಶಃ ಅದೇ 20 ವರ್ಷಗಳ ಹಿಂದೆ ರೇಡಿಯೋನಲ್ಲಿ ಅವರು ಮಾತಾಡಿದ್ದು. ಆಗ ಅವರು ಆ ಹುಡುಗನಿಗೆ ಹೇಳ್ತಾರೆ, ಆ ಹುಡುಗನನ್ನೇ ಪ್ರೀತಿಯಿಂದ ನೋಡ್ತೀನಿ. ನನಗೆ ಕೊಟ್ರೇಶಿ ನೆನಪಾಗ್ತಾನೆ. ಕೊಟ್ರೇಶಿ ಬಗ್ಗೆ ನಾನು ಹೇಳಿದ್ದೇನೆ ಆ್ಯಕ್ಚುಲಿ. ಆ ಕೊಟ್ರೇಶಿದು ಬಹಳ ನೋವಿನ ಕತೆ. ಅವನು ಹೇಗೆ ಪರಿಚಯವಾದ ಅದು ಇದರಲ್ಲಿದೆ.
ಒಂದು ಮಳೆಗಾಲದ ಸಾಯಂಕಾಲ ನಾನು ಸೌತ್ ಎಂಡ್ ಕಡೆಯಿಂದ ಜಯನಗರದ ಕಡೆಗೆ ಸೌತ್ ಎಂಡ್ ಸರ್ಕಲ್ನ ಕಡೆಗೆ ಡ್ರೈವ್ ಮಾಡಿಕೊಂಡು ಬಂದೆ. ಸಿಗ್ನಲ್ ಹತ್ತಿರಕ್ಕೆ ಬರೋ ಹೊತ್ತಿಗೆ ಒಬ್ಬ ಹುಡುಗ ಆ ಟ್ರಾಫಿಕ್ ಮಧ್ಯೆ ನುಸುಳಿಕೊಂಡು ನನ್ನ ಹತ್ತಿರಕ್ಕೆ ಬರ್ತಾನೆ. ತಲೆ ತುಂಬ ಸಾಯಿಬಾಬಾಗೆ ಇದ್ದ ಹಾಗೆ ಗುಂಗುರು ಕೂದಲು. ಸರ್, ನಾನು ನಿಮ್ಮ ಜಿಲ್ಲೆಯವನು ಎಂದ. ರಸ್ತೆಯಲ್ಲಿ ನಿಂತು ಮೀಸೆ ಮಾರ್ತೀನಿ, ಮಾಸ್ಕ್ ಮಾರ್ತೀನಿ, ತಮಾಷೆಯ ಕಾಣೋ ಆರ್ಟಿಫಿಷಿಯಲ್ ಹುಬ್ಬು ಹಲ್ಲು ಮಾರ್ತೀನಿ, ನಾನು ನಿಮ್ಮ ಜಿಲ್ಲೆಯವನು ಸಾರ್ ಅಂತ ಅವ್ರ ಹತ್ರ ಹೇಳ್ಕೊಳ್ತಾನೆ. ಹಾಗೆ ಪರಿಚಯವಾದ ಹುಡುಗ ಹಾಗೊಮ್ಮೆ ಹೀಗೊಮ್ಮೆ ನನ್ನ ಕಚೇರಿಗೆ ಬರ್ತಾ ಇದ್ದ. ನನ್ನ ಕಚೇರಿಗೆ ಬರ್ತಾ ಇದ್ದವ ಇದೇ ಕೊಟ್ರೇಶಿ. ಒಂದು ದಿನ ಅವನು ಆ ಉಪೇಂದ್ರನ ಕಾಣುವ ಆಸೆಯ ಸಲುವಾಗಿ ಆ ಉಪೇಂದ್ರನ ಮನೆ ಪಕ್ಕ ಇರತಕ್ಕಂಥ ಬಿಗ್ ಬಜಾರ್ ಕಟ್ಟಡದ ಮೇಲೆ ಹತ್ತಿ ಅವನನ್ನು ನೋಡುವ ಸಲುವಾಗಿ ಆಯಾ ತಪ್ಪಿ ಕಾಲಜಾರಿ ಬಿದ್ದು ಸತ್ತೋಗ್ಬಿಡ್ತಾನೆ. ಸತ್ತೋಗ್ಬಿಟ್ರೆ ಅವನ ಹತ್ರ ಒಂದು ಡೈರಿ ಇರುತ್ತೆ. ಆ ಡೈರಿ ತೆಗೆದು ನೋಡಿದ್ರೆ ಅವನು 3 ಅಂಶಗಳನ್ನ ಬರೆದುಕೊಂಡಿರುತ್ತಾನೆ. ನಾನು ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಹಾಕಬೇಕು ಅಂದರೆ ಹೇಗೆ ಅದನ್ನು ಬರೆದುಕೊಂಡಿದ್ದು, ನಾನು ವಿಜಯ ಸಂಕೇಶ್ವರ ಥರ ದುಡ್ಡು ಮಾಡಬೇಕು, ಉಪೇಂದ್ರನ ಥರ ಪಾಪ್ಯುಲಾರಿಟಿ ಹಾಕಬೇಕು, ರವಿ ಬೆಳಗೆರೆ ಥರ ಯಶಸ್ಸು ಕಾಣಬೇಕು ಅಂತ ಬರ್ಕೊಂಡಿದ್ದ ಆ ಚೀಟಿನಲ್ಲಿ. ಅಂದರೆ ಇದನ್ನೆಲ್ಲ ಅವರು ಹೇಳುವಾಗ ನಮಗೆ ಏನು ತಿಳಿಸುತ್ತೆ ಅಂತಂದರೆ, ಶಬ್ದ ಮಾಡಬಾರ್ದು, ನಾವು ಸೈಲೆಂಟ್ ಇರಬೇಕಂತ ಅನಿಸುತ್ತೆ. ಅರೆ, ಇನ್ನಷ್ಟು ನಮ್ಮನ್ನು ನಾವು ಇನ್ವಾಲ್ವ್ ಆಗ್ತೀವಿ ಅಂದರೆ ಕೇಳಿಸ್ಕೊಳ್ಳಲಿಕ್ಕೆ ಎಲ್ಲೂ ಕೂಡ ಬೇರೆದಕ್ಕೆ ಅವಕಾಶ ಕೊಡಲ್ಲ. ಹಾಗೆ ಇದರಲ್ಲಿ ಪೂರ್ಣವಾಗಿ ಹೋಗ್ತವೆ. ಇನ್ನು ಎಷ್ಟಿದೆ ಅಂತಂದರೆ ಆತನಿಗೆ ಸಂಬಂಧಪಡತಕ್ಕಂಥದ್ದು ಒಂದೊಂದು ಕೂಡ ಇಷ್ಟು ಇವೆಲ್ಲ ನಾನು ಬರೆದು ಇನ್ನೂ ಇದೆ, ತುಂಬ ಇದೆ. ನಮಗಂತೂ ಪಕ್ಕದಲ್ಲಿ ರವಿ ಬೆಳಗೆರೆ ಅವರೇ ಇದ್ದಾರೆ ಅಂತ ಅನ್ಸ್ತು ಗುರುಗಳ. ಈ ಒಂದು ಟ್ಯಾಲೆಂಟ್ ನಿಜವಾಗ್ಲೂ ಗೊತ್ತಿರಲ್ಲ, ಯಾಕಂದ್ರೆ ಸಾಕಷ್ಟು ವಿಚಾರಗಳು ಗೊತ್ತಿತ್ತು. ಮೊದಲನೇದಾಗಿ ರಾಜ್ಕುಮಾರ್ ಅವ್ರ ತರ ಮಾತನಾಡಿದ್ರಿ. ಸೊ ಅದ ನಂತರ ನೀವು ಈ ತರ ಹೆಂಗೆ ಅಂತ ನನಗೆ ಇದು 40 ನಿಮಿಷ ಬೇಕು ನಾನು ಮಾತಾಡಿದ್ರೆ. ಆಮೇಲೆ ನನಗೇನು ಇದು ಬೇಕಾಗಿಲ್ಲ. ಅದೇನಾಗಿದೆ ಅಂತಂದ್ರೆ ನೀವು ತೆಗೆದಿದ್ದಕ್ಕೆ ನೋಡಿದ್ದೀನಿ. ಈಗ ನಾವು ಹಾಗೆ ಹೇಳಿಕೆ ನಾನು ಹೇಳ್ಕೊಂಡು ಪೂರ್ತಿ ಕ್ಯಾಶುಯಲ್ ಆಗಿ ಮಾತಾಡೋದು ಬೇರೆ ಇದೆ. ಬಟ್ ಇವಾಗ ನೀವು ಅದನ್ನ ಓದುವಾಗ ನಿಜಕ್ಕೂ ನಮ್ಗೆ ಅವರೇ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ಗುರುಗಳೇ. ಅದೊಂದು ಹವ್ಯಾಸ ನನಗೆ. ಆಮೇಲೆ ಏನಂತಂದ್ರೆ ನಾನು ರಾಶಿಗಳು ಕೊಡ್ಬೋದು, ಪರಿಹಾರ ಕೊಡ್ಬೋದು, ಮತ್ತೊಂದು ಕೊಡ್ಬೋದು. ಒಂದು ಅಭಿರುಚಿ ಬೇಕು ಅವ್ರ ಒಳಗಡೆ. ಒಂದು ನೋವನ್ನು ಮರಿಬೇಕಾದ್ರೆ ಯಾರೋ ಒಬ್ಬರು ಹಲ್ಲು ತೆಗೆಸಿ ಇನ್ನೇನೋ ಅವ್ರು ತೊಂದರೆ ಮಾಡಿಬಿಟ್ಟಿದ್ರು. ಅವರು ಬೇಡ ಏನೋ ವಿಷಯ ತೊಗೊಂಡು ಸತ್ತೋಗ್ತೀನಿ ಅನ್ನೋಷ್ಟು ನೋವಿತ್ತು. ತುಂಬ ದೂರದವರು ನನಗೆ ಕಾಲ್ ಮಾಡಿದ್ರು. ಅವ್ರಿಗೆ ಹೀಲ್ ಮಾಡಿದೆ ನಾನು. ಆ ಹೀಲ್ ಮಾಡುವಾಗ ಅಂಥ ಸಂದರ್ಭದಲ್ಲಿ ಮಾತ್ರ ಸಿದ್ಧಿ ಮಂತ್ರ ಬಳಸ್ತೀನಿ. ತುಂಬ ಅವರು ನಾನು ಹೀಲ್ ಮಾಡ್ತಾ 11 ನಿಮಿಷ ಇರುತ್ತೆ ಅಂತಂದು. 11 ನಿಮಿಷ ನನ್ನ ಕಡೆನೇ ಇರಬೇಕು ಕಾನ್ಸಂಟ್ರೇಷನ್. ಕಣ್ಣು ಮುಚ್ಕೋಬೇಕು, ಐಸ್ ಕ್ಯೂಬು ಕೈಲಿ ಹಿಡ್ಕೋಬೇಕು, ನಾನು ಕೊಟ್ಟ ಪದಾರ್ಥ ಹೇಳೋ ಪದಾರ್ಥ ಇರಬೇಕು, ನೀವು ಲೌಡ್ ಸ್ಪೀಕರ್ ಇಡಬೇಕು ಅಂತ ಹೇಳಿ ಆ ಹಲ್ಲು ತೆಗೆಯುವಾಗ ಅದ್ರ ಹೊಸುಡೆಲ್ಲ ತೂತು ಬಿದ್ದುಬಿಟ್ಟು ತುಂಬ ಹಾಳಾಗ್ಬಿಟ್ಟಿದೆ. ಆ ಅಮ್ಮನ ನೋವು ಡಾಕ್ಟ್ರು ಅದನ್ನೇ ಹೇಳ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗುವಾಗ ಎಷ್ಟೋ ಮೂಳೆಗಳು ಮುರಿದಷ್ಟು ನೋವಾಗುತ್ತಲ್ಲ, ಸೇಮ್ ಅಂತೆ ಹಲ್ಲು ನೋವು ಬಂದಾಗ ಅದಕ್ಕೆ ನಾನು ಮತ್ತೂ ಡ್ಯಾಮೇಜ್ ಆದರೆ ಆಗುವಂಥ ನೋವು ಇದೆಯಲ್ಲ, ಅದಕ್ಕೆ ಹೀಲ್ ಮಾಡಿದೆ ನಾನು ಆ ಅಮ್ಮನಿಗೆ. ಹಾಗೇ ನಿದ್ದೆ ಮಾಡಿದ್ದಾರೆ. ನಿದ್ದೆ ಮಾಡಿದ್ದಾದಮೇಲೆ ಹೆಂಗೋ ನಿದ್ದೆ ಮಾಡಬೇಕಷ್ಟೇ ಅವರಿಗೆ. ಆಮೇಲೆ ಆ ಮನೆಯಲ್ಲಿ ಇದ್ದವರು ಒಂದು ಅರ್ಧ ತಾಸು ಆದಮೇಲೆ ಎದ್ದ ಮೇಲೆ ಅವ್ರ ಜೊತೆ ಮಾತಾಡೋದು. ಗುರುಗಳೇ, ಆ ಅಮ್ಮನ ಚೀರಾಟ ಕೇಳ್ಕೊಂಡು ನಾವೇನಾದ್ರು ಕೊಡಬೇಕು ಆ ಅಮ್ಮನಿಗೆ ವಿಷಯ ಅನ್ನಿಸ್ತು. ಈಗ ಆನಂದವಾಗಿದ್ದಾರೆ, ಎದ್ದಿದ್ದಾರೆ, ಖುಷಿಯಾಗಿದ್ದಾರೆ. ಅಮ್ಮ ನಾನು ಚೆನ್ನಾಗಿದ್ದೀನಿ, ಈಗೇನಿಲ್ಲ ಟ್ರೀಟ್ಮೆಂಟ್ ಕೊಡಲಿಲ್ಲ, ಎಂತ ಕೊಡಲಿಲ್ಲ. ನನಗೆಲ್ಲಿ ಖುಷಿ ಬರುತ್ತೆ ಅಂತಂದರೆ ಈ ಮಂತ್ರ ಕೇಳಿಸ್ಕೊಂಡ್ಮೇಲೆ ಆ ಅಮ್ಮನ ತಣ್ಣಗಾದ್ಲಲ್ಲ, ಆ ಅಮ್ಮ ನೋವಿಂದ ಹೊರಗೆ ಬಂದಲ್ಲ. ಹಾಗೆ ಈಗ ನಾನು ಇದನ್ನು ಮಾತಾಡಿರ್ತೀನಲ್ಲ, ಆ ಕೊಟ್ರೇಶಿ ಬಂದಲ್ಲ, ಆ ಮೀಸೆ ಮಾರೋನು, ಮಾಸ್ಕ್ ಮಾರೋನು, ಕನ್ನಡಕ ಮಾರೋನು, ಹುಬ್ಬು ಹಲ್ಲು ಮಾರೋನು, ಅವ್ರಿಗೊಂದು ಅಭ್ಯಾಸ ಇಟ್ಕೊಂಡಿದ್ನಲ್ಲ, ಅದು ಆಯಾ ತಪ್ಪಿ ಬಿದ್ದದ್ದು 2ನೇದು. ಇಂಥವ್ರನ್ನ ಕಾಣಬೇಕು, ನಾನು ಹೀಗಾಗಬೇಕು, ದುಡ್ಡು ಮಾಡಬೇಕು ಅಂತ ಕೇಳೋದಿದೆಯಲ್ಲ. ನೀವು ಪುಸ್ತಕಗಳನ್ನ ಓದಬೇಕು, ಸಾಹಿತ್ಯವನ್ನು ಓದಬೇಕು, ತುಂಬ ಚೆನ್ನಾಗಿ ತಿಳ್ಕೊಬೇಕು. ಅಲ್ಲಿ ಇಲ್ಲಿ ನೀವು ಜ್ಞಾನ ಭಂಡಾರಕ್ಕೆ ಹೋಗಬೇಕು. ಎಲ್ಲ ಕಡೆ ಹೋಗಿ ಯಾವಾಗಲೂ ಅಷ್ಟೇ ಇದೋದು ಸುತ್ತೋದಲ್ಲ, ಪಬ್ಗಳು ಹೋಗೋದೇ ಅಲ್ಲ. ನೀವು ಯಾವಾಗಲೂ ಸಂಡೇ ಬಂದು ಅಂದರೆ ಇನ್ನೆಲ್ಲೋ ನಿಮ್ಮ ಮಂಡೇ ಬಿಸಿ ಮಾಡ್ಕೊಳ್ಳೋಕೆ ಎಲ್ಲ ಹೋಗೋದಲ್ಲ. ಖುಷಿಯಾಗಿ ಕುಳಿತುಕೊಂಡು ಸವಿಸ್ತಾರವಾಗಿ ಓದಿದ್ರೆ ಎಲ್ಲದರಲ್ಲೂ ಕೂಡ ಹಾಗೆ ಇದು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು. ಇನ್ನು ರೆಮಿಡಿ ಹೇಳಿದವ್ರಿಗೆ ಇದು ಇಷ್ಟ ಆಗಲ್ಲ. ಅವ್ರಿಗೆ ಏನೋ ನಮ್ಗೆ ದುಡ್ಡು ಬೇಕಾಗಿತ್ತು ಅಂತ ಹೇಳಿ ಅಲ್ಲ. ಬಟ್ ಒಟ್ಟಾರೆ ನಮ್ಮ ಒಂದು ನವಶಕ್ತಿ ಪೀಠಂ ವಾಹಿನಿ ವತಿಯಿಂದ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದ ಮುಖಾಂತರ ಸಾಕಷ್ಟು ವಿಚಾರಗಳು, ಬರೀ ಆಧ್ಯಾತ್ಮಿಕ ಅಲ್ಲ, ಜ್ಯೋತಿಷ್ಯ ಅಲ್ಲ, ಎಲ್ಲ ರೀತಿಯಾಗಿರುವಂಥ ಪರಿಹಾರಗಳಾಗಿರ್ಬೋದು, ಸಿಂಪಲ್ ರೆಮಿಡೀಸ್ ಆಗಿರ್ಬೋದು, ನಂಬರ್ಸ್ ಮುಖಾಂತರ, ಕಲರ್ಸ್ ಮುಖಾಂತರ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಒಂದು ರೀತಿ ಓವರ್ ಆಲ್ A to Z ಏನೇನು ಬೇಕೋ ಪ್ರತಿಯೊಬ್ಬರಿಗೂ ಅದೆಲ್ಲವೂ ಕೂಡ ಸಿಗ್ತಾ ಇದೆ ಇದ್ರ ಮುಖಾಂತರ. ಕಂಪ್ಲೀಟ್ ಪ್ಯಾಕೇಜ್ ಗುರುಗಳೇ. ಒಂದು ರೀತಿ ಇದು ಒಂದೇ ಸಿಗುತ್ತೆ, ಇದು ಒಂದೇ ಅಂತೆಲ್ಲ, ಎಲ್ಲವೂ ಕೂಡ ಏನೇನು ಬೇಕಾಗುತ್ತೆ ನಮಗೆ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ತಲುಪಿಸ್ತಾ ಇದೀವಿ. ತಿಳಿದಿದೆಯೋ ಅದರ ಜನಕ್ಕೆ ಹಂಚಿಕೊಂಡ್ರೆ
ಅವರ ತಾಪತ್ರಯ ನೀಗೋದ್ರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್, ಅವ್ರಿಗೆ ಖುಷಿ ಬೇಕಲ್ಲ, ಒಂದು ನಗು ಬೇಕಲ್ಲ. ಹಾಗೆ ಬಹುಶಃ ನಮ್ಮ ಹುಡುಗರೆಲ್ಲ ಕೂತ್ಕೊಂಡಾಗ ನಾನು ಈ ಥರ ಮಿಮಿಕ್ರಿ ತುಂಬ ಮಾಡ್ತಿರ್ತೇನೆ, ಖುಷಿ ಪಡ್ತಿರ್ತಾರೆ. ಆಮೇಲೆ ಕೊಳಲು ಕೃಷ್ಣನ್ ಓದಬೇಕಾದ್ರೆ ನಾನು ಕೊಳಲು ಇಲ್ಲದಾಗ ಸೇಮ್ ಸೌಂಡ್ ಮಾಡ್ತೇನೆ. ಅದನ್ನು ನೋಡಿ ನಮ್ಮ ಹುಡುಗರು ನಿಬ್ಬರಿಗಾಗ್ತಾರೆ. ನನ್ನ ಗುರುಗಳೊಬ್ಬರು ಈಗಲೂ ಪಾಪ ಅವ್ರು ಈಗಲೂ ಇದ್ದಾರೆ, ಮಾಮಿ ಅಂತ ಕರಿತೀನಿ ಅವರನ್ನು. ಹೇಗಪ್ಪ ನೀನು ಕೊಳಲು ಇಲ್ಲ ಆದರೂ ಆ ಕೊಳಲು ಸೌಂಡ್ ಮಾಡ್ತೀಯ ಅಂತಾರೆ. ಗೊತ್ತಿಲ್ಲ, ನಾನು ಮೊದಲೇ ಕೃಷ್ಣ ಅನ್ನೋದನ್ನು ಒಳಗಡೆ ತೊಗೊಂಡ್ಬಿಟ್ಟಿರ್ತೀನಿ. ಹೀಗೆ ತಗೊಳ್ತೀನಿ. ಹಾಗೆ ಮಾಡುವಾಗ ಆ ಒಂದು ವಾಯ್ಸ್ ಹಂಗೆ ಬರುತ್ತೆ. ಅದನ್ನ ನಾವು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಗುರುಗಳೇ? ಅದಕ್ಕೆ ಇನ್ನೊಂದು ಎಪಿಸೋಡ್ ನಲ್ಲಿ ಖಂಡಿತ ನಾನು ನೋಟ್ ಮಾಡಿ. ಹಾಗೆ ಏನಾಗುತ್ತೆ ಅಂದ್ರೆ ಅದೊಂದು ಟ್ರಾವೆಲ್ ಮಾಡುವಾಗಲೋ ಅಥವಾ ಒಂದು ಖುಷಿಯಾಗಿ ಏನಾದರೂ ಒಂದು ಚರ್ಚೆ ಆಗುವಾಗ ಅದೆಲ್ಲ ಮಾಡ್ತಿರ್ತೇನೆ. ಬಟ್ ನಾನು ಅದೇ ಹೇಳ್ತಿರ್ತೀನಿ, ಇದು ಒಂದು ವೇದಿಕೆ ಏನಿದೆಯೋ ಇದೊಂದು ಪ್ರೊಫೆಷ್ನಲ್, ಇಂಥದ್ದಕ್ಕೆ ಜನಗಳಿಗೊಂದು ಸಂದೇಶವನ್ನು ಕೊಡುವಂಥದ್ದು ಆಗಿರಬಹುದು. ಅವರಿಗೆ ನೀಡ್ಸ್ ಏನಿರುತ್ತೆ ಅದನ್ನು ಮಾಡಬೇಕು ವಿನಃ ನಮಗೆ ಗೊತ್ತಿರೋದೆಲ್ಲ ಅಲ್ಲಿ ಹೇಳ್ಕೊಳ್ಳೋದು ಕರೆಕ್ಟ್ ಅಲ್ಲ ಅಂತ ನನ್ನ ವಾದ ಅಷ್ಟೇ. ಅವ್ರ ನೀಡು ನಾವೇನಿದೆಯೋ ಅದನ್ನು ಕೊಟ್ಟರೆ ಕರೆಕ್ಟು ಅಂತ ನನ್ನ ಮೈಂಡ್. ಆದರೂ ಬಹುಶಃ ನೀವು ಹೇಳಿದಂಗೆ ಎಲ್ಲವನ್ನು ಕೂಡ ಅದು ವಾಸ್ತು ಆಗ್ಬೋದು ಅಥವಾ ಪ್ರತಿ ಒಂದು ಕ್ಷೇತ್ರಗಳ ಬಗ್ಗೆ ತಿಳಿಸ್ತಿರ್ತೀರಾ, ದೇವತೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿಸ್ಕೊಡ್ತೀರಾ. ಅದೇ ಏನು ನಮಗೆ ಒಂದಷ್ಟು ತೃಣ ಮಾತ್ರ, ಒಂದು ಅಣು ಅನ್ಕೋ ಅಷ್ಟೇ ನಮಗೆ ಗೊತ್ತಿರೋದು. ಈ ನಭೋಮಂಡಲ ಕೌಂಟ್ ಮಾಡಿದ್ರೆ ಒಂದು ಅಣು, ಆ ಅಣುವಿನ ತೃಣು ಇಷ್ಟೇ ಗೊತ್ತಿರತಕ್ಕಂತಹ ಒಂದು ವಿಷಯವನ್ನ ಜನಕ್ಕೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಖಂಡಿತ ಗುರುಗಳೇ, ಒಟ್ಟಾರೆ ನಾನು ಆ ಪುಸ್ತಕ ತಗೊಂಡಿದ್ದಕ್ಕೂ ಕೇಳೋದೋ ಬೇಡವೋ ಅಂತ ನಾನೊಂದು ಸ್ವಲ್ಪ ಆತಂಕದಲ್ಲಿದ್ದೆ. ಬಟ್ ಅದನ್ನ ಕೇಳಿದ ಮೇಲೆ ಧೈರ್ಯ ಮಾಡಿ ನೀವು ಹೇಳಿದ್ಮೇಲೆ ಇನ್ನಷ್ಟು ಖುಷಿ ಆಯಿತು. ನೀವೊಂದು ಮಿಮಿಕ್ರಿ ಟ್ಯಾಲೆಂಟ್ ಕೂಡ ಇದೆ ಅನ್ನೋಂಥದ್ದು ಈ ಒಂದು ವಿಡಿಯೋ ಮುಖಾಂತರ ಗೊತ್ತಾಯ್ತು ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.